ಅತ್ತೆ ಬಸವರಾಜ ಎಲ್ಲ ನಿಮ್ಮವ್ವ ಇಲ್ಲತ್ತೆ ಬನ್ನಿ. ಅವ್ವ ಎಲ್ಲ ಹೊಲ್ದ ಹತ್ರ ಹೋಗವ್ರೆ. ಕತೆ ಏನಾಯ್ತು? ಏನಿಲ್ಲ ಕಣ್ ಮಗ, ನೀನ್ ಯಾವಾಗ ಬಂದೆ? ನಾನು ನೆನ್ನೆ ದಿವಸ ಬಂದೆ ಅತ್ತೆ. ಯಾಕತ್ತೆ? ಅಲ್ಲ ಕಣ್ ಮಗ, ಯಾಕಂಗೆ ನೀನು ಏನೇನೋ ಮಾತಾಡ್ತಿದ್ದಂತಲ್ಲ ಮನೆಗೆ ಬಂದು ಪುಟ್ಟಿ ಜೊತೆ? ಯಾಕಪ್ಪ ಯಾಕೆ ಯಾಕಂಗೆಲ್ಲ ಮಾತಾಡ್ಬೇಕು ನೀನು? ಸರಿ ನೀನು ಮಾತಾಡೋರು ಮಾತ್ಕೊಳ್ಳು. ಅಯ್ಯೋ ಅತ್ತೆ ನಾನೇನು ಮಾಡಿದೆ? ನಾನೇನು ಮಾತಾಡಿಲ್ಲ ಅತ್ತೆ. ಹೇಳಿ ಅವಳು ಏನೇನೋ ಮಾತಾಡ್ತಿದ್ದಂತೆ, ನಿನ್ ಗಂಡ ಸುತ್ತೋದೆ ಹಂಗೆ ಹಿಂಗೆ ನಾನು ಮದುವೆ ಮಾಡ್ಕೊತೀನಿ ಅಂತ. ಹಾಗೆಲ್ಲವ ನೀನು ಮಾತಾಡ್ಬೋದಪ್ಪ. ಅದೇ ಬೇರೆನೇ ದ್ವಾಲಮ್ಮ ಇದ್ದಂಗೆ ನಮ್ಮ ಜನಗಳೇ ನಮಗೆ ಹಿಂಗೆ ಮಾತಾಡಿದಾಗ ಬೇರೆಯವ್ರು ಮಾತಾಡೋದು ಹೆಚ್ಚಾ? ಅಯ್ಯೋ ಅತ್ತೆ ನೀವು ತಪ್ಪು ತಿಳ್ಕೊಬಿಡಿಯತ್ತೆ. ನಾನು ಯಾಕಂಗೆಲ್ಲ ಮಾತಾಡಲಿ? ನಾ ಸುಮ್ಮನೆ ತಮಾಸೆಗೆ ತುಂಬ ದಿವಸ ಆಗಿತ್ತಲ್ಲ, ಅದಕ್ಕೆ ಪುಟ್ಟಿ ರೇಗ್ಸದ ಅಂದ್ಬಿಟ್ಟು ಹಂಗೆಲ್ಲ ಮಾತಾಡಿದ್ದು, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ನೋಡಪ್ಪ, ಅವಳು ತಮಾಷೆ ಮಾಡೋಷ್ಟು ನಿಮ್ದೇಗಿಲ್ಲ ಸರಿಯಾ? ನಿಂದ ಅಮ್ಮ ನೀನು ಕಾಲ್ಗಾರ ಬೀಳ್ತೀನಿ ಕಣಪ್ಪ. ಏನೋ ಅಳ್ತಾ ಕುಂತವಳೆ, ನಾನು ಅಳ್ತಕ್ಕೆ ಹೋಗಿ ಒತ್ತಾರೋದು ನೀವು ಅದೊಳೆ ಈಗ ಬಂದು ನೋಡಿದ್ರೆ ಏನು ಕಣ್ಣೀರು ಆಗ್ತಾ ಕುಂತದೆ ಹೆಣ್ಣು. ಏನೇನೋ ಅಂದ್ಬಿಟ್ಟ ಬಸವರಾಜ, ಅದಕ್ಕೆ ಬೇಜಾರಾಯ್ತು ಕಣವ ಅನ್ಕೊಂಡು. ನೋಡು ಮಗ, ಆ ತೊಡಗಲ್ ನನ್ನ ಮಗನ ಯಾವಾಗ ಅವಳು ಕಟ್ಕೊಂಡ್ಲು ಆವತ್ತಿಂದ ಇವತ್ತು ಕಟ್ಲುವೆ ಅವಳಿಗೆ ನಿಮ್ದು ಏನದೇ ಇಲ್ಲ, ಬರೀ ನರ್ಕ ಅನುಭವಿಸ್ತಾ ಕುಂತವಳೆ ಅವಳು ಸರಿಯಾ? ಅವಳು ಮುಂಚೆಗಿದ್ದಾಳೆ, ಅವಳು ಕಷ್ಟ ಭಗವಂತನಿಗೆ ಪ್ರೀತಿ ಏನಪ್ಪ ಹೇಳಂಗಿಲ್ಲ ಬಿಡಂಗಿಲ್ಲ. ನಮ್ಮವನು ನಮ್ಮ ಅಪ್ಪನ ಯೋಚನೆ ಮಾಡ್ತಾರೆ ಅಂದ್ಕೊಂಡು ನಮಗೋಸ್ಕರ ಅವಳು ಎಲ್ಲ ಸಹಿಸ್ಕೊಂಡು ಇಲ್ಲಿ ಗಂಟ್ಲು ಬದುಕವಳೆ. ನಿಂದ ಅಮ್ಮ ಯಾಕನಪ್ಪ, ನೀನು ಕಾರ್ಗಾರೇ ಬೀಳ್ತೀನಿ, ನನ್ನ ಮಗಳು ಸುದ್ದಿಗೆ ಹೋಗಬೇಡ ನೀನು. ನಾವು ಇಲ್ದೋದಾಗ ಏನು ನಿನ್ನ ಮನೆ ತಗ ಬರೋದು ನೀನು? ನೋಡಿದವ್ರು ಏನು ಅನ್ನಕ್ಕಿಲ್ಲ, ಹೇಳಿ ನೀನೇ ನೋಡಿದವರು ಏನು ಅನ್ನಕ್ಕಿಲ್ಲ. ಅಲ್ಲ ಗಂಡ ಇಲ್ದೋದಾಗ ನಾಲ್ಕು ಥರ ಮಾತಾಡ್ತಾರೆ ಕಣಪ್ಪ. ಯಾಕೋ ಪಾಠಾಗವನೇ ಹೋಯ್ತಾವನೆ ಬಿಡ್ತಾನೆ ಅಂತ ನೀನು ಬಂದು ಸುಮ್ಮನೆ ಕೂತ್ಕೋ. ನೀನು ನಿಮ್ಮ ಏನು ಮನೆ ಅನ್ಕೊಂಡು ನೀನು ಬಂದು ಸುಮ್ಮನೆ ಕೂತ್ಕೊಂಡ್ರು ಅವರು ತಪ್ಪಾಗೆ ತಿಳ್ಕೊಳ್ಳೋದು. ನೀನು ಬರಬೇಡ, ನಿಮ್ಮ ತಾತನ ಮನೆಗೆ ನೀನು ಬರಬೇಡ ಅಂತ ಹೇಳಕ್ಕೆ ನಾನು ಯಾರು ಅಲ್ಲ. ಬಾ ನಾವಿದ್ದಾಗ ಸರಿಯಾ? ನಿಮ್ಮ ಅವನು ನಾನು ಮನೇಲಿದ್ದಾಗ ಬೇಕಾದ್ರೆ ಬಂದು ಉಣ್ಣು ತಿನ್ನು ಬೇಡ ಅಂತ ಅನ್ನಕ್ಕಿಲ್ಲ. ಅವಳು ಹಬ್ಬಳ ಇದ್ದಾಗ ಮಾತ್ರ ನಿನ್ನ ಅಮ್ಮ ನಿನ್ನ ಕಾಲ್ಗಾರ ಬೀಳ್ತೀನಿ ಕಣಪ್ಪ. ನೀನು ಕಾಲು ಕಟ್ಕೊತೀನಿ, ನೀನು ಯಾವುದೇ ಕಾರಣಕ್ಕೂ ನೀನು ಅವಳು ಹಬ್ಬಳ ಇದ್ದಾಗ ಮಾತ್ರ ಹೋಗ್ಬೇಡ ಕಣ್ಮಗ. ಅಯ್ಯೋ ಅತ್ತೆ ಇದೇನು ಇಷ್ಟೊಂದರ ಕೇಳ್ಕೊಬೇಕಾ ನೀವು? ಸರಿ ಬಿಡಿ ನೀವೇ. ಆಯಿತು ಕಣತ್ತೆ, ನಾನು ಅವಳು ಕೊಟ್ಟು ಮಾತಾಡೋಕ್ಕೆಲ್ಲ ಬಿಡಿ. ನಾನು ಸುಮ್ಮನೆ ತಮ್ಮಸಿಗಂಗೆ ಮಾತಾಡಿದ್ದು ಅಷ್ಟು ಬಿಟ್ರೆ ನನಗೆ ಅವಳ ಮೇಲೆ ಏನು ಬೇಸನ ಪಾಪ. ಅವ್ವಂಗಂತೂ ಗೊತ್ತಾಯ್ತು, ನನಗೂ ಭಾಳ ಬೇಜಾರಾಯಿತು. ಗಂಡ ಏನು ಸತ್ತೋದಂತಲ್ಲ, ಅದಕ್ಕೆ ಸತ್ತೋದಕ್ಕಲ್ಲ ಮಗ ಅಂತ ಅವ್ವಂಗಂತಲ್ಲ, ಅದಕ್ಕೆ ಮಾತಾಡ್ಸ್ಕೊಬರೋದಂತ ಹೋದಾಗ ನಾನು ಸುಮ್ಮನೆ ತಮಾಸಿಗೆ ಏನೇನೋ ಮಾತಾಡಿದೆ, ಅದನ್ನ ಅವಳು ಸೀರಿಯಸ್ ಮಾಡ್ಕೊಂಡು ಓದ್ಬಿಟ್ಲು. ಅದಕ್ಕೆ ಬೇಜಾರಾಗೋಯ್ತು, ನನಗೆ ಸುಮ್ಮನೆ ಬಂದ್ಬಿಟ್ಟೈತಾಗೆ. ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಅವಳಿಗೂ ಹೇಳಿ ಅತ್ತೆ. ನಾನು ಯಾಕೆ ಬರೋನೆ, ನನಗೆ ಯಾಕೆ ಬೇಕು? ನಾನು ಆ ಥರ ಎಲ್ಲ ಇದ್ದಿಲ್ಲ ಕಣತ್ತೆ. ನಾನು ನಿಮಗೆ ಗೊತ್ತಿಲ್ವಾ ನಾನು ಎಂತೇವನು ಅಂದ್ಬಿಟ್ಟು? ಗೊತ್ತಿಲ್ವತ್ತೆ ನಾನು ಯಾವ ಥರ ಕೆಟ್ಟ ದೃಷ್ಟಿಯಿಂದ ನೋಡಿದಾನ? ನನಗೆ ಎಷ್ಟು ಹುಡುಗಿರ್ಬೇಕು, ನಾನು ಕೆಲಸ ಮಾಡ್ತವೆ ಬೇಕಾದಷ್ಟು ಚೆನ್ನಾಗಿದ್ರು. ನಾನು ಅಂಥದ್ರಲ್ಲಿ ನಾನು ಯಾರನ್ನೂ ಹಂಗೆ ಇಷ್ಟಪಡಲಿಲ್ಲ. ನನಗೆ ಯಾಕತ್ತೆ ನಾನು ಅಂಥ ದುರ್ಬುದ್ಧಿನ ಕಲಿಯೋಕ್ಕಿಲ್ಲ. ಸುಮ್ಮನೆ ಏನೋ ಬೇಜಾರಲ್ಲ ಅವಳ ಅಂದ್ಬಿಟ್ಟು ತಮಾಷೆ ಮಾಡೋಕೆ ಹೋದೆ, ಅದು ಹಿಂಗಾಯ್ತು ಅಷ್ಟೇ. ಅಷ್ಟು ಬಿಟ್ರೆ ಏನೂ ಇಲ್ಲ. ಆಯಿತು ಬಿಡಿ, ಇನ್ನೊಂದ್ಸತಿ ನಾನು ನಿಮ್ಮ ಮನೆ ತಗೋ ಬರೋಕ್ಕಿಲ್ಲ, ಅವಳು ಸುದ್ದಿಗೂ ಬರೋಕ್ಕಿಲ್ಲ. ಬರಬೇಡ ಅಂತ ಹೇಳಿಲ್ಲ ಕಣಪ್ಪ. ನಿಮ್ಮ ಏನು ಮಾಡ್ತಕ್ಕೆ ನೀನು ಬತ್ತೀಯೇ ಬರಬೇಡ ಅಂತ ನಾನು ಹೇಳೋಕ್ಕೆ ನಾನು ಯಾರು ಮಗ? ಹೇಳಿ ನೀನೇ ಬರಬೇಡ ಅಂತ ನಾನು ಹೇಳೋಕ್ಕಿಲ್ಲ ಕಣಪ್ಪ. ಬಾ ನೀನು ಬೇಕಾ ಉಣ್ಣು ತಿನ್ನು ಇಕ್ಕಿಸ್ಕೊ ಉಣ್ಣು, ನಾವಿದ್ದಾಗ ಬಾಪ್ಪ. ನೋಡ್ದವ್ರುವೆ ನೀನು ಎಷ್ಟೇ ಒಳ್ಳೆನಾಗಿರು ಮಗ. ಈಗ ಬಂದರೆ ನೀನು ಏನು ಸಮಾಚಾರ ಅದೇ? ಇವನು ಯಾಕೆ ಅಲ್ಗೋದನ ಅವ್ರ ಮನೆ ತಕ್ಕೆ ಏನೋ ಸಮಾಚಾರ ಇರೋಕ್ಕೆ ಇವ್ನು ಹೋಗೋದು ಅಂದ್ಕೊಂಡು. ನಿನಗೆ ಗೊತ್ತಲ್ಲ, ಜನಗಳು ಒಂದಕ್ಕೆ 9 ಸೇರಿಸಿ ಹೇಳ್ತಾರೆ. ಇವತ್ತೇನು ಹೊಂದಿ ಬೆಂದಿ ಅವಳು ಯೋಚನೆ ಮಾಡ್ಕೊಂಡು ಉಣ್ಣಂಗಿಲ್ಲ ತಿನ್ನಂಗಿಲ್ಲ. ಅವಳು ಕಷ್ಟ ಭಗವಂತ ಪ್ರೀತಿ ಆಗತ್ತೆಯಪ್ಪ. ಹಂಗೇನು ಹೇಳ್ತಾ ಕೂತಾಳೆ ನನ್ನ ಮಗಳು. ಕಣ್ಣಲ್ಲಿ ನೋಡಿ 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 ನಮಗೂ ಬೆಪ್ಪಂದಂಗಾಗದೆ. ನಿಮ್ಮ ಅವನಿಗೂ ನನಗೂ ಗೊತ್ತಾ ಆ ಕಷ್ಟ ಯಾರಿಗೆ ಹೇಳ್ಕೊಳ್ಳೋ ನಾವು? ಆ ಕಷ್ಟ ನಮ್ಮ ಕಷ್ಟ, ನಾವು ಪಡ್ತಿರೋ ಕಷ್ಟ ಭಗವಂತನಿಗೆ ಪ್ರೀತಿ. ಆ ಮಟ್ಟಿಗೆ ನಾವು ಕಷ್ಟದಲ್ಲಿ ಇವಿ ಮಗ. ನೀನು ನಿಂದ ಅಮ್ಮ ಬೇಜಾರು ಮಾಡ್ಕೊಬೇಡ ಕಣಪ್ಪ. ಹಿಂಗೆಲ್ಲ ಅಂದ್ರಲ್ಲ ಇವರು ಅಂದ್ಬಿಟ್ಟು ಬೇಜಾರು ಮಾಡ್ಕೊಬೇಡ ನೀನು. ಇವತ್ತೇ ಆಯಿತು ಬಿಡಿ, ನಾನೇನು ಬೇಕು ಅಂತ ಇದು ಮಾಡಿಲ್ಲ ಕಣತ್ತೆ ನಿಜಕ್ಕೂ. ಆಯಿತು ಬಿಡಿ, ಇನ್ನೊಂದ್ಸತಿ ಅವಳು ಸುದ್ದಿಗೆ ಬರೋಕ್ಕಿಲ್ಲ ಹಾಗಂತ ಅನ್ನಿ. ಅವನೇ ನೀನು ಸುದ್ದಿಗೆ ಬರೋಕ್ಕಿಲ್ವಂತೆ, ನೀನೇ ತಪ್ಪು ತಿಳ್ಕೊಂಡಿರೋದು ಅಂದ್ಬಿಟ್ಟು ಹೇಳಿಯತ್ತೆ. ಅದು ಯಾಕೆ ಬೇಕು ನನಗೆ ಬರೋಕ್ಕಿಲ್ಲ ಕತೆ. ನಾಳೆಗೆ ನಾನು ಬೆಂಗಳೂರಿಗೆ ಹೋಗ್ತೇನೆ ಕಣ. ಇದೇನಕ್ಕೆ ಇದೇನು ಇಲ್ಲಿ ಗಂಟು ಬಂದಿದ್ದೀರಲ್ಲ? ಅಯ್ಯೋ ಬಂದೆ ಕಣಕ್ಕೆ ಬಂದೆ. ಅದೇ ಹೇಳಿ, ನಾನು ಮಧ್ಯಾಹ್ನ ಪುಟ್ಟಿ ಮಾತಾಡ್ಸಕ್ಕೆ ಹೋಗಿದ್ದೆ ಅಂದ್ಬಿಟ್ಟು ಅದಕ್ಕೆ ಏನೇನೋ ಸುಮ್ಮ ತಮಾಸೆಗೆ ಮಾತಾಡ್ಬಿಟ್ಟು ಬಂದೆ. ಅತ್ತೆಗೆ ಹೇಳೋಳು ನೋಡು. ನಾನು ಏನದ ನಿನ್ಗೊಂಥರ ಮಾನ ಮರೋದಿಲ್ಲ ಕಂಡ್ರಲ್ಲ ನಿಮಗೆ. ಅದನ್ನು ಚಂದ ಅಂತಾರೆ ನಿಮಗೆ. ಯಾಕೆ ಜನಗಳ ಕೈಲಿ ಉಗಿಸ್ಕೊಳಕಂಗಡಿಲ್ಲ ನೀವು? ನಾನು ಹೇಳಿರಲಿಲ್ಲ ಹೋಗ್ಬೇಡಕ್ಕಲ್ಲ, ಅವಳು ಇರಕ್ಕಿಲ್ಲ ಇಷ್ಟೊತ್ತಲ್ಲಿ. ನಿಮ್ಮ ಅತ್ತೆನೂ ಇರಕ್ಕಿಲ್ಲ, ನಿಮ್ಮ ಮಾವನೂ ಇರಕ್ಕಿಲ್ಲ ಅಂತ ಅಷ್ಟು ಬಗ್ಗೆ ಅಂತ ಹೇಳಿದ್ರು. ನಾನು ಮಾತು ಕೇಳ್ದೆ. ನೀನು ಯಾಕೆ ಹೋಗಿದ್ದೆ? ನೀನು ಅಲ್ಲಿಗೆ ಯಾಕೆ ಹೋಗಿದ್ದೆ ನೀನು? ಅಯ್ಯೋ ಅದಕ್ಕೆ ಬರಲಿ, ಅವ್ನು ಬರಬೇಡ ಅಂತ ಹೇಳಿದ ನಾವು. ಏನೇನೋ ಮಾತಾಡ್ಬಿಟ್ಟು ಬಂದಾನ ಕನ್ನದಕ್ಕೆ. ಅದಕ್ಕೆ ನನ್ನ ಮಗಳೇನು ಯತ್ನೆ ಮಾಡ್ತಾ ಕುಂತವಳೆ. ಅಯ್ಯೋ ಅಲ್ಲ ಕನ್ನದಕ್ಕೆ ಯಾಕತ್ಕೆ ಅವ್ನು ಬರ್ಬೇಕು ಅಲ್ಲಿ? ಅಲ್ಲಿ ಏನು ಕೆಲಸ ಹೇಳು? ನಮ್ಮ ಅಪ್ಪನ ಮೌನೇ ಇಲ್ಲ ಅಲ್ಲಿ. ಯಾವ ತಾತನ ಮನೆ ಯಾವ ಅಜ್ಜಿ ಮನೆ ಕಟ್ಕೊಂಡು ಏನು ಇವನಿಗೆ ಸುಮ್ಮನೆ ಇರ್ಬೇಕು ತಾನೆ ಇವನು? ಹೋಗ್ಬೇಕಲ್ಲ ಇನ್ನೊಂದ್ಸತಿ. ಅದು ಯಾಕೆ ಬೇಕು ಗಾಚಾರ? ಇದೊಳೆ ಸರಿ ಕಲ್ಲ ಮಗ ನಿಂದೊಳೆಯ. ಸರಿ ಬಿಡು, ಆಯ್ತು ಹೋಯ್ಕಿಲ್ಲ. ಹಂಗಲ್ಲ ಕಣಕ್ಕೆ ಬರ್ಲಿ ಹೋಲಿ ಹಂಗೆಲ್ಲ ಮಾತಾಡ್ರು ಚಂದವಾಗಿ ಹೇಳಿ ನೀವೇ. ಆಯ್ತು ಹೇಳ್ತೀನಿ ಬಿಡೋದಕ್ಕೆ ಹೇಳ್ತೀನಿ, ಹೋಗಿ. ಸರಿ ಆಯ್ತು ಮಗ, ಇನ್ನೊಂದ್ಸತಿ ಹಂಗೆಲ್ಲ ಇದು ಮಾಡ್ಬಿಡ ಕಣಪ್ಪ. ಸರಿ ಆಯ್ತು ಅತ್ತೆ. ಅಲ್ಲಕ್ಕಲ್ಲ ನಿಂಗೇನು ಮಾಡೋ ಕೆಲಸ ಇಲ್ವಾ? ಇನ್ನು ಯಾರು ಇಲ್ಲ ಅನ್ಕೊಡ ಗಾಡ್ಸತ್ ಮುಟ್ಟಾಗ ಸುದ್ದಿಗೆ ಯಾಕೆ ಹೋಗಿದ್ದೀನಿ ನೀನು? ಯಾಕೆ ಹೋಗಿದ್ದೆ ಅವಳು ಸುದ್ದಿಗೆ ನೀನು? ಒಳ್ಳೆ ಚೆನ್ನಾಗಿ ಆಡ್ತೀಯ ಬಿಡು ನೀನುವೇ. ಅಯ್ಯೋ ಗಂಡ ಸತ್ತಾಗದಂತ ಗೊತ್ತಲ್ಲ, ನನಗೂ ಎಲ್ಲೂ ಹೆಣ್ಣು ಸಿಗ್ತಿತ್ತೀವಲ್ಲ, ಅದಕ್ಕೆ ಒಪ್ಕೊಂಡ್ರೆ ಮದುವೆ ಆಗದ ಅನ್ಕಡೆ ಹೋಗಿದೆ ಕಣವ. ಅವಳೇ ಕೈಲಿ ಬೈಲಿ ಅಂತ ಮಾತಾಡ್ಬಿಟ್ಲು. ಅವ್ರು ಸುದ್ದಿ ಯಾಕೆ ಬಿಡೋತ್ತಾಗೆ ಹೋಯ್ಕಿಲ್ಲ ಕತೆ. ಮಾಡೋ ಕೆಲಸ ಇಲ್ಲ ನಿನಗೆ.
ಅದೇ ಏನೋ ಅಂತಿರಂತಂಗೆ ಆಯ್ತು ಕಲ ಅದು ಯಾಕೆ ಅದ್ಯಾಕೆ ಅದೆಂತ ಹಣೆ ಬರ ನಿನಗೆ ಬಂದಿರೋ ಹಣೆ ಬರ ಏನು ಹೇಳು ಯಾವುದೇ ಸಾವಸನೂ ಬೇಡ ಸುಮ್ ಕುತ್ಕೋ ಏನು ಸೀಮ್ಗಿಲ್ದೆ ನೋಡು ಇನ್ನೊಬ್ಬನ ಮದುವೆಗೆ ಅವನು ಗಂಡ ಕೊಟ್ಟು ಹಚ್ಕಟ್ಟಾಗ ಬಾಟ ಮಾಡಕ್ಕಾಗ್ದಾನೆ ಅವನು ಕೆರಗೆ ಬಿದ್ದಾನೆ ಉಳ್ಕೊಟ್ಟು ಹೊಡೆದಾಡಕ್ಕಾಗ್ದಾನೆ ತಿರ್ಗಾ ಅವಳು ಸುದ್ದಿಗೆ ಹೋದಾನಂತೆ ಮಾಡಕ್ಕೆ ಏಮಿಲ್ಲ ನಿನಗೆ ಮಕ್ಕಳು ಹೇಳ್ದಷ್ಟು ಕೇಳಬೇಕು ಇನ್ನೊಂದ್ಸತಿ ಅತ್ತಾಗ ಹೋಗಿಗೂ ನಿಂಗೆ ಸರಿಯಾಗಿ ಇಳಿಸ್ತೀನಿ ಬರ್ಬೋದಿಯಾ ಅಯ್ಯೋ ಇನ್ಯಾಕೆ ಹೋಗಾನೆ ಬಿಡು ಅದೇನು ದೊಡ್ಡ ಸುದ್ದಿ ಅನ್ಕೊಡೋರು ಊರು ಚಾಡಿ ಚುಚ್ಚಾಳು ನೋಡು ಅತ್ತೆ ಬೇರೆ ಬಂದು ಹೋಯ್ತು ಥೂ ಬೇಜಾರಾಯ್ತು ನನಗೆ ನಾನು ಇಟ್ಲಕ್ಕಂದು ಬಿಡವ ಇನ್ನವ್ರ ಮೆಂತಕ್ಕೆ ನೀನು ಹೋಗೋದು ಬೇಡ ನೀನು ಹೋಗಬೇಡ ನೀನು ಹೋಗಿ ಕಡ್ದು ಕೆಲಸ ಮಾಡೋ ನಾಳೆಗೆ ಹೋಗು ಮೊದಲು ನೀನು ಇರೋದು ಸರ್ಬತ್ತಿರಕತ್ತೆ ಸರಿ ಬಿಡು ಆಯಿತು ಹೋಯ್ತೀನಿ ಬಿಡವ ಹೋಯ್ತೀನಿ ಬಿಡು ಆಯಿತು ಅದು ಯಾಕೆ ಬೇಕು ಒಂದನ್ಬಿಟ್ಟು ಐಟಮ್ಸ್ ಕಳೆದವ್ರ ಕೈಲಿ ಅದೆಂತೆ ಮಾತ್ಕೊಳ್ಳವು ನಿನಗೂ ಬುದ್ಧಿ ಇಲ್ಲಕ್ಕಲ್ಲ ಮಗ ನಿನಗೆ ಸರಿ ಬಿಡವ ಆಯಿತು ಇನ್ನು ಒಯ್ಕಿಲತ್ತ ಹೇಳ್ತೇಲ್ವಾ ಏನೋ ತಮಾಸಿಗೆ ನಾಲ್ಕು ಮಾತಂದೆ ಏನಾದ್ರೆ ಅದಕ್ಕೆ ಏನಾಗ್ಬಿಡ್ತು ಒಳ್ಳೆ ಚೆನ್ನಾಗಿ ಆಡ್ತಾಳೆ ಬಿಡು ಅವಳುವೆ ಆಲೇ ಊರು ಚಾಡಿ ಹೇಳಿ ಮಡ್ಗಳಲ್ಲ ಬೆಣ್ಣು ಅದೇನು ಬುದ್ಧಿ ಕಲ್ತಿದ್ದದ ಕಣೆ ಹಂಗೆ ಅವಳು ಕತೆ ಹಂಗೆ ಸರಿಯಾಗಿದ್ದಿರ ಅವಳ್ಯಾಕೆ ಮದುವೆಕಿನ ಮುಂಚೆಗೆ ಓಡೋಗ್ಬಿಟ್ಟು ಇವತ್ತು ಈ ಪರಿಸ್ಥಿತಿ ತಂದು ಮಡಿಕತ್ತಿದ್ಲು ಯಾಕೆ ಒಂದು ಊರಲ್ಲಿ ಇದ್ರು ಏನು ನನ್ನ ಇವಳು ಕರ್ದವಳು ಇಲ್ಲ ಇವಳು ಗಂಡು ಕರ್ದಾನೆ ಯಾರು ಕರ್ದು ಬಾಡ್ಸೋರು ನನಗೆ ಬೇಡ ಅಂತ ನಾನು ಬಿಟ್ಟು ಹಾಕಿದಾಗ ನೀನ್ಯಾಕೆ ಸಂಬಂಧ ಬೆಳ್ಸಕ್ಕೆ ಹೋಗಿದ್ದೀನಿ ನೀನು ಮಾಡೋಕ್ಕೆ ಕೆಲಸ ನಿನಗೆ ಸರಿ ಬಿಡು ಆಯಿತು ಇನ್ನು ಒಯ್ಕಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ